ಆನೆ ಅಂದರೆ ಯಾರಿಗಿಷ್ಟ ಇಲ್ಲ? ನಿಜವಾಗ್ಲೂ ಆನೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದರ ಮೇಲೆ ಹತ್ತೋದಾಗಿರ್ಬೋದು, ಅದರ ಮೇಲೆ ಸವಾರಿ ಮಾಡೋದಾಗಿರ್ಬೋದು, ಎಲ್ಲರಿಗೂ ತುಂಬ ಇಷ್ಟ. ಸೊ ಇದೇ ರೀತಿ ನಿಮಗೆ ಗೊತ್ತಿರೋ ವಿಷಯ, ಕೊಡಗಿನೊಳಗೆ ಆನೆಗಳ ಒಂದು ಕಾಳಗದೊಳಗೆ ಒಂದು ಮಹಿಳೆ ತೀರ್ಕೊಂಡ್ಳು, ಅಂದರೆ ಸತ್ಲು. ಆನೆ ತುಳಿತಕ್ಕೆ, ಕಾಲು ತುಳಿತಕ್ಕೆ ಒಂದು ಕುಟುಂಬ, ಅದು ಚೆನ್ನೈ ಮೂಲದ ಒಂದು ಕುಟುಂಬ ಆಗಿರ್ತದೆ. ಆ ಒಂದು ಮಹಿಳೆ ಮಗು, ಸಣ್ಣ ಮಗು ಇರ್ತದೆ, 1 ವರ್ಷದ ಇರ್ಬೋದು, ಇನ್ನೂ ಒಂದು 6 ತಿಂಗಳದ ಮಗು ಇರ್ಬೋದು. ಆ ಮಗು ಮತ್ತು ತಾಯಿ ಸ್ನಾನ ಮಾಡ್ತಿರ್ತಾರೆ. ಸ್ನಾನ ಅಂತಂದ್ರೆ ಹಾಗೆ ಚೆಲ್ಲಾಟ, ನೀರಿನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಾರಲ್ಲ. ಸೊ ಆ ರೀತಿ ಆದ ಒಂದು ಸಂದರ್ಭದೊಳಗೆ ಆನೆಗಳು ಜಗಳ ಆಡ್ತಾ ಬಂದುಬಿಟ್ಟು ಆ ಒಂದು ಮಗು ಮತ್ತು ಹೆಂಡತಿಯನ್ನು ಕಾಪಾಡೋ ಭರದಲ್ಲಿ ಆ ಒಂದು ಗಂಡ ಇರ್ತಾನಲ್ಲ, ಮಗುನ ಎತ್ಕೊಂಡು ಬಂದುಬಿಡ್ತಾನೆ. ಹೆಂಡತಿನ ಕಾಪಾಡೋಕ್ಕೆ ಹೋಗುವ ಒಂದು ಸಂದರ್ಭದೊಳಗೆ ಆನೆಗಳು ಆಕೆಯ ಮೇಲೆ ಕಾಲನ್ನಿಟ್ಟು ಬಿಡ್ತಾರೆ. ನಿಜವಾಗ್ಲೂ ಆಕೆ ಬದುಕೊಂದು ಯಾವುದೇ ರೀತಿ ಇರಲ್ಲ. ಯಾಕಂತಂದರೆ 2 ಆನೆಗಳ ಕಾಳಗದೊಳಗೆ ಈ ಒಂದು ಬಲಿಪಶು ಆಗಿರ್ತಾಳೆ ಹೆಣ್ಮಗಳು. ಇವರು ಚೆನ್ನೈ ಮೂಲದವ್ರು ಆಗಿರ್ತಾರೆ. ಯಾಕೆ ಈ ರೀತಿ ಸಡನ್ಲಿ ಆನೆ ಆ ರೀತಿ ಮಾಡ್ತು, ಅಷ್ಟೊಂದು ಕಾಳಗಕ್ಕೆ ಯಾಕೆ ಅಷ್ಟೊಂದು ರಭಸವಾಗಿ ಹೋಯಿತು ಅಂಥೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಆ 2 ಆನೆ ಹೆಸರು ಕಂಜನ್ ಮತ್ತು ಮಾರ್ತಾಂಡ ಅಂತ. ಸೊ ಇದರಲ್ಲಿ ಆ ಆನೆಗಳಿಗೆ ಮಾವುತ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ಪ್ರವಾಸಿಗರು ಬಂದುಬಿಟ್ಟು ಆನೆ ಜೊತೆ ಚೆಲ್ಲಾಟ ಆಗಿರ್ಬೋದು, ಅದಕ್ಕೆ ಸ್ನಾನ ಮಾಡಿಸೋದಾಗಿರ್ಬೋದು, ಸೊ ಎಲ್ಲ ರೀತಿ ದಿನನಿತ್ಯದ ಕಾರ್ಯಕ್ರಮ ಏನಿರ್ತದಲ್ಲ, ಸೊ ಅದೆಲ್ಲ ನಡೀತಾ ಇರ್ತದೆ. ಸೊ ಇಲ್ಲಿ ಮಾರ್ತಾಂಡನಿಗೆ 53 ವಯಸ್ಸಿರ್ತದೆ ಒಂದು ಏಜ್. ಕಂಜನಿಗೆ 26 ಅಂತಂದರೆ ಮಾರ್ತಾಂಡ ಸ್ವಲ್ಪ ವಯಸ್ಸಿನಲ್ಲಿ ಹಿರಿಯವ ಇರ್ತಾನೆ, ಕಂಜನ್ ಸ್ವಲ್ಪ ವಯಸ್ಸಿನಲ್ಲಿ ಕಿರಿಯ, ಅಂದರೆ ಇನ್ನೂ ಕೂಡ ಎನರ್ಜೆಟಿಕ್, ವಯಸ್ಸಲ್ಲಿ ಚಿಕ್ಕದಾಗಿರ್ಬೋದು ಮತ್ತು ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆನೆ ಅದು. ಇದರಲ್ಲಿ ಮಾರ್ತಾಂಡಿನಿಗೆ ಸಿಕ್ಕಾಪಟ್ಟೆ ವಯಸ್ಸಾಯಿತು, ಮತ್ತು ಇನ್ನೊಂದು ಮಾರ್ತಾಂಡ ಇವಾಗ ಆ ಒಂದು ಕಾಳಗದಲ್ಲಿ ಬದುಕಿಲ್ಲ, ತೀರಿ ಹೋಗ್ಬಿಟ್ಟದ. ಸೊ ಇದೇ ಇವಾಗಿನ ಒಂದು ಸ್ಟೋರಿ, ಕತೆ ಏನಾಯಿತು ಆ ಒಂದು ದಿನದಲ್ಲಿ ಅಂತ. ಸೊ ಈ ರೀತಿಯಾದ ಸಂದರ್ಭದೊಳಗೆ ಹೆಂಗಾಗಿರೋದು ಯಾರಿಲ್ಲಿ ಅಂಜನ್ ಹೆಂಗಾಗಿರ್ತದೆ. ಸೊ ಇದು ಕೂಡ ಚೆಲ್ಲಾಟ ಆಡೋ ಸಂದರ್ಭದೊಳಗೆ ಇದರೊಳಗೂ ಕೂಡ ಸ್ವಲ್ಪ ಚೆಲ್ಲಾಟದಾಗಿರ್ಬೋದು ಅಥವಾ ಸ್ವಲ್ಪ ಮದ ಇರೋದಾಗಿರ್ಬೋದು, ಆ ಪ್ರೇಕ್ಷಕರು ಮಾಡೋ ಒಂದು ಗಲಾಟೆಗೋ ಶೋರ್ ಇರ್ತದಲ್ಲ ಆ ಗಲಾಟೆಗೆ. ಸೊ ಈ ರೀತಿ ಆಗದ. ಸೊ ಎಲ್ಲ ಪ್ರೇಕ್ಷಕರು ಏನು ಮಾಡ್ತಾ ಇದ್ದಾರೆ, ಆ ಒಂದು ಆನೆ ಮೇಲೆ ನೀರನ್ನು ಚೆಲ್ತಾ ಇದ್ದಾರೆ. ಬರೀ ಕಂಚನ ಮೇಲೆ ಅಂತಲ್ಲ, ಮಾರ್ತಾಂಡನಿಗೂ ಕೂಡ ಅದೇ ರೀತಿ ಆಗ್ತದೆ. ಆ ಕಂಚನ್ನು ಆಮೇಲೆ ಮಾರ್ತಾಂಡನ್ನು ಒಂದೇ ಊರು, ಅಂದರೆ ಹಾಸನ ಜಿಲ್ಲೆಯ ಒಂದು ಮೃಗಾಲಯದಿಂದ ಆತನನ್ನು 2 ಆನೆಗಳನ್ನು, ಕಂಚನ ಮತ್ತು ಮಾರ್ತಾಂಡನನ್ನು ಕರ್ಕೊಂಡು ಬಂದಿರ್ತಾರೆ. ಸೊ ಇದರಲ್ಲಿ ಕಂಜನ್ನು ಸಿಕ್ಕಾಪಟ್ಟಿ ಒಂಥರ ರೌಡಿ ಥರ, ಅಂದರೆ ಇನ್ನೂ ಎಂಗೇಜ್ ಅಲ್ಲ, ರಕ್ತ ಇನ್ನೂ ಹರಿತಾ ಇರ್ತದೆ, ಬಿಸಿ ರಕ್ತ. ಸೊ ಅದು ಒಂದು ಸ್ವಲ್ಪ ರೌಡಿ ಥರ, ಯಾವುದಕ್ಕೂ ಹಸ್ಕೊಂಡು. ಇಲ್ಲಿ ಮಾರ್ತಾಂಡನಿಗೆ ಕೋರೆಗಳಿಲ್ಲ ಒಂದು, ಆಮೇಲೆ ಕಂಜನಿಗೆ ಕೋರೆಗಳಿದ್ದಾವೆ. ಮತ್ತು ಇದರ ಒಂದು ಕಂಜನ ಆನೆಯ ಮೇಲೆ ಮಾವುತ ಕುಟ್ಕೊಂಡು ಸ್ನಾನ ಮಾಡಿಸಿದಾನೆ. ಯಾಕಂದರೆ ಅದು ಇವಾಗ ರೀಸೆಂಟಾಗಿ 2023ರಲ್ಲಿ ತೊಗೊಂಬಂದಿದ್ದದು, ಅಂದರೆ ಇನ್ನು ಎಂಗೇಜ್ ಇರ್ತದೆ. ಇದಕ್ಕೆ 53 ವಯಸ್ಸು, ಅದಕ್ಕೆ ಮಾರ್ತಾಂಡನಿಗೆ. ಸೊ ಈ ಒಂದು ವಯಸ್ಸು ಇದಕ್ಕೆ ಸಿಕ್ಕಾಪಟ್ಟೆ ಆಗ್ಬಿಟ್ಟದ, ಅದ್ರ ಜೊತೆ ಹೊಡೆದಾಡೋಷ್ಟು ಕೆಪಾಸಿಟಿ ಇಲ್ಲ. ಸೊ ಮಾರ್ತಾಂಡನಿಗೆ ಮಾವುತ ಕೆಳಗಿಳಿಸ್ಬಿಟ್ಟು ಅದಕ್ಕೆ ಸ್ನಾನ ಜಳಕ ಮಾಡ್ಸಕತ್ತಾನೆ. ಯಾವುದಕ್ಕೆ? ಮಾರ್ತಾಂಡ ಆನೆಗೆ. ಸೊ ಈ ಒಂದು ಆನೆಯ ಒಂದು ಸಂದರ್ಭದೊಳಗೆ ನೀರು ಎಸಿತಾ ಇರ್ತಾರಲ್ವ ಆ ಒಂದು ಪ್ರವಾಸಿಗರು, ಆ ಎಸಿತಾ ಇರೋ ಸಂದರ್ಭದೊಳಗೆ ಇವರು, ನೀವು ಆ ಒಂದು ಫೋಟೋದೊಳಗೆ ನೋಡ್ಬೋದು, ಗೊತ್ತಾಗ್ಬೋದು, ಅಷ್ಟೇನು ಹತ್ರ ಜಗಳ ಮಾಡೋ ಆ ಥರ ಇರಲಿಲ್ಲ ಅದು. ಸೊ ಸ್ವಲ್ಪ ಡಿಸ್ಟೆನ್ಸ್ ಇತ್ತು ಅವ್ರ ಮಧ್ಯೆ. ಸೊ ಈ ಒಂದು ರೀತಿ ಆದ ಸಂದರ್ಭದೊಳಗೆ ಆ ಒಂದು ಸಿಚುವೇಶನಲ್ಲಿ ಆ ಪ್ರೇಕ್ಷಕರು ಬಂದಿರ್ತಾರಲ್ಲ ಪ್ರವಾಸಿಗರು, ಆ ಒಂದು ನೀರು ಗುಜ್ಜಾಟದಲ್ಲಿ ನೀರು ಎಸೆಯೋ ಒಂದು ಸಂದರ್ಭದೊಳಗೆ ಇವ್ರು 2 ಆನೆಗಳಿಗೂ ಎಸಿತಾ ಇರೋ ಸಂದರ್ಭದೊಳಗೆ ಇವಕ್ಕೆ ಒಂದು ಸ್ವಲ್ಪ ಮದ ಏರ್ಬಿಡ್ತು. ಯಾರಿಗೆ? ಈ ಕಂಜನ್ ಆನೆಗೆ. ಈ ಹೆಂಗಿದೆ ಅಲ್ಲ 26 ವಯಸ್ಸು, ಈ ಒಂದು 26 ವಯಸ್ಸು ಆನೆಗೆ ಮದ ಏರ್ಬಿಡ್ತು, ಕಂಜನ್ ಅನ್ನೋ ಆನೆಗೆ. ಆ ಒಂದು ಸಂದರ್ಭದಲ್ಲಿ ಈ ಅಂಜನಿದೆ ಅಲ್ಲ, ಈ ಕಂಜನ ಆನೆ ಅನ್ನೋದು ಏನು ಮಾಡೈತಿ, ಈ ಒಂದು ಮಾರ್ತಾಂಡನ ಆನೆನ ತಿವಿದೈತಿ, ಅಂದ್ರೆ ತನ್ನ ಒಂದು ಕೋರೆ ಹಲ್ಲಿನಿಂದ ಹಿಂಗೆ ತಿವಿದೈತಿ. ಸೊ ಈ ರೀತಿ ತಿವಿದೊಂದು ಸಂದರ್ಭದೊಳಗೆ ಸೊ ಮಾರ್ತಾಂಡ ಆನೆನೂ ಕೂಡ ರೊಚ್ಚಿಗೆದ್ಬಿಡ್ತು ಆ ಒಂದು ಸಂದರ್ಭದೊಳಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡ್ರಿ ಇದು ಕಾಳಗ. ಇದನ್ನು ಹೊಡೆಯೋದು, ಇದನ್ನು ಹೊಡೆಯೋದು. ಅಲ್ಲಿರೋ ಜನಗಳನ್ನು ಕೂಡ ಲೆಕ್ಕ ಮಾಡಲಿಲ್ಲ, ಅಷ್ಟೊಂದು ಕೆಟ್ಟದಾಗಿ ಯುದ್ಧ ನಡೀತಾ ಅವ್ರ ನಡುವೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಚೆನ್ನೈ ಮೂಲದ ಒಂದು ಕುಟುಂಬಸ್ಥರು ಕೂಡ, ಚೆನ್ನೈ ಮೂಲ ಅಂತಲೇ ಅಲ್ಲ, ಹಲವಾರು ಕಡೆಗಳಿಂದ ಜಿಲ್ಲೆಗಳಿಂದ ಬಂದಂತಹ ವ್ಯಕ್ತಿಗಳು ಮನರಂಜನೆಗೋಸ್ಕರ ನೋಡ್ತಾ ಇದ್ದಾರೆ. ಸೊ ಈ ರೀತಿ ಅವಘಡ ಸಂಭವಿಸ್ತಾ, ಅದರಲ್ಲಿ ಚೆನ್ನೈ ಮೂಲದ ಒಂದು ಮಹಿಳೆಯಲ್ಲಿ ಮೃತ ಆಗ್ತಾಳೆ. ಆ ಒಂದು ಆನೆಯ ತುಳಿತಕ್ಕೆ ಮೃತ ಆಗ್ತಾಳೆ. ಯುದ್ಧ ಮಾಡಿತ್ತಲ್ಲ ಯಾವುದು ಮಾರ್ತಾಂಡ ಆನೆ, ಕೋರೆ ಚುಚ್ಚಿತ್ತಂತ,
ಆ ಯುದ್ಧ ಮಾಡಿ 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 ಮಾರನೇ ದಿನ ಆನೆ ತೀರ್ಕೊಳ್ತು. ಸೊ ಇಲ್ಲಿ ನೋಡಿ ವಿಪರ್ಯಾಸ ಏನಂತಂದರೆ, ಕೇವಲ ಒಂದೇ ಒಂದು ತಮಾಷೆ ಅಥವಾ ಕೇವಲ ಒಂದೇ ಒಂದು ಬಿರುಕು ಇಡೀ ಜೀವನವನ್ನೇ ನಾಶ ಮಾಡ್ತೈತೆ ಅಂತ ಹೇಳಿ ಆನೆಯ ಮೂಲಕನೇ ತೋರಿಸ್ತಂತ ಹೇಳ್ಬೋದು. ಸೊ ಈ ರೀತಿ ಪ್ರವಾಸಿಗರು ಎಂಜಾಯ್ ಮಾಡೋಕ್ಕೆ, ಖುಷಿ ಪಡೋಕ್ಕೆ ಅಂತ ಬಂದ ಒಂದು ಸಂದರ್ಭ ಅವರ ಜೀವನದೊಳಗೆ ಮರೆಯಲಾಗದಂತಹ ದಿನ ಆಗಿಬಿಡ್ತು. ಈ ಒಂದು ಕೊಡಗಲ್ಲಿ ನಡೆದಂತಹ ಕಾವೇರಿ ನದಿ ಹೇಳ್ತದಲ್ಲ, ಕಾವೇರಿ ನದಿಯೊಳಗೆ ಆ ಒಂದು ಆನೆಗಳ ಸ್ನಾನ ಮಾಡೋದಾಗಿರ್ಬೋದು, ಪ್ರವಾಸಿಗರು ಅದ್ರ ಜೊತೆ ಆಟ ಆಡೋದಾಗಿರ್ಬೋದು. ಮತ್ತು ಇನ್ನೊಂದು ಪರ್ಮಿಷನ್ ಇತ್ತು, ಏನಪ್ಪ ಇತ್ತಂತಂದರೆ ಆ ಆನೆಗಳನ್ನು ಮುಟ್ಟೋದು, ಅದ್ರ ಮೇಲೆ ಹತ್ತೋದು, ಫೋಟೋ ವಿಡಿಯೋ ತೊಗೊಳ್ಳೋದು ಇತ್ತು. ಸೊ ಈ ರೀತಿ ಮಾಡೋದು ಅದಕ್ಕೆ ರುಚಿಗಿಳಿಸ್ತು ಗೊತ್ತಿಲ್ಲ. ಪ್ರೇಕ್ಷಕರ ಒಂದು ನೀರು ಚೆಲ್ಲಾಟ ಹೆಂಗಿದೆಲ್ಲ 26 ಏಜಿಂದ ಆನೆಗೆ ಏನಾಯಿತೋ ಒಂದು ಸಂದರ್ಭ ಗೊತ್ತಿಲ್ಲ. ಸಣ್ಣ ಒಂದು ಕೋರೆ ಹಲ್ಲಿನಿಂದ ಮಾಡಿರೋ ಒಂದು ದೃಶ್ಯ, ಮಾಡಿರೋದೊಂದು ಕೆಲಸದಿಂದ ಒಂದು ಆನೆನೂ ತೀರ್ಕೊಂತು. ಮಾರ್ತಾಂಡ ಅನ್ನೋ ಆನೆ 56 ಏಜಿಂದು. ಅದಾದಮೇಲೆ ಆ ಒಂದು ಮಹಿಳೆನೂ ಕೂಡ ಸಾವೊಪ್ಪಿದ್ಲು. ನಂತರ ಆ ಒಂದು ಗಂಡ ಇದ್ದಾನಲ್ಲ, ಆ ಮಹಿಳೆಯ ಪತಿ ಆಕೆ ಅಂಗಾಂಗಗಳನ್ನು ದಾನ ಮಾಡ್ಬೇಕಂತ ಹೇಳಿ ಹಾಸ್ಪಿಟ್ಲಲ್ಲಿ ಹೋಗ್ತಾನೆ. ಇವಾಗ ನನ್ನ ಹೆಂಡತಿ ಅಂತೂ ಬದುಕೋಕ್ಕಾಗಂಗಿಲ್ಲ, ಅವಳ ದೇಹದ ಅಂಗಾಂಗವನ್ನು ತೊಗೊಂಬಿಡ್ರಿ ಅಂತ ಕೇಳಿದಾಗ ಡಾಕ್ಟರ್ ಪರಿಶೋಧನೆ ಮಾಡಿ ಪರಿಷ್ಕರಣೆ ಮಾಡಿಬಿಟ್ಟು, ಇಲ್ಲ ಈಕೆ ದೇಹದೊಳಗೆ ಯಾವುದೂ ಕೂಡ ಅಂಗ ಸರಿಯಾಗಿಲ್ಲ, ಹೆಂಗೆ ಉಳಿತದ್ರಿ ಅಂಥ ಭಾರವಾದಂತಹ ಕಾಲುಗಳು ಆಕೆ ದೇಹದ ಮೇಲೆ ಪದೇ ಪದೇ ಬೀಳ್ತಾ ಇದ್ದಾಗ ದೇಹದ ಮೂಳೆಗಳು ಕೂಡ ಒಳಗೊಳಗೆ ಪುಡಿ ಪುಡಿ ಆಗಿದ್ದಾವೆ, ಆರ್ಗನ್ಸ್ ಕೂಡ ಏನೂ ಉಳಿದಿಲ್ಲ. ಜಸ್ಟ್ ನಾ ಕಣ್ಣು ಮಾತ್ರ ತೊಗೋತೀನಿ ಅಂಥೇಳಿ ಹೇಳಿದ್ರು ಡಾಕ್ಟ್ರು. ಅವಾಗಲೂ ಇಷ್ಟು ಗೋಳಾಡಳಾಕತ್ತ ಅಂದರೆ, ಆಮೇಲೆ ಆಯ್ತು ಇವಾಗಂತೂ ಹಾಕಿತ್ತಾಯ್ತು ಅಂತ ಹೇಳಿಬಿಟ್ಟು ಆ ಒಬ್ಬ ಯುವಕ ಅದನ್ನೆಲ್ಲ ತನ್ನ ಹೆಂಡತಿ ಕಣ್ಣುಗಳನ್ನು ದಾನ ಮಾಡಿಬಿಟ್ಟು ನಿಜವಾಗ್ಲೂ ಬಹಳ ಶ್ರೇಷ್ಠ ವ್ಯಕ್ತಿ ಆದ ಅಂತ ಹೇಳಬಹುದು. ಅದೇ ನಾವು ಹೇಳ್ತೇವಲ್ಲ, ಎಲ್ಲೋ ಎಂಜಾಯ್ ಮಾಡೋಕ್ಕಂತ ಹೋಗಿರ್ತೀವಿ, ಯಾವ ಹಣೆ ಬರೋದಲ್ಲಿ ನಮ್ಮ ಸಾವಿರ್ತದೆ, ಯಾವ ಒಂದು ಸ್ಥಿತಿಗತಿ ಮೇಲೆ ನಮ್ಮ ಜೀವ ಅಡಗಿರ್ತೈತೆ ಅಂತ ಹೇಳಿ ಗೊತ್ತಿರಲ್ಲ ನಮ್ಗೆ. ಸಡನ್ಲಿ ಬಂದು ಒಂದು ರಭಸಕ್ಕೆ ಇಡೀ ಮನೆಯೇ ನಾಶ ಆಯಿತು ಅಂಥೇಳಿ ಅಂತಲ್ಲ, ಆ ರೀತಿ ಆಯ್ತು ಆದಂಗೆ ಆತಿದ್ದು ಎಲ್ಲೋ ಒಂದು ಕಡೆ ನೋಡಿದ್ರೆ ಅನ್ನಿಸ್ತು. ನಿಜವಾಗ್ಲೂ ಲೈಫಲ್ಲಿ ಯಾವುದೂ ಶಾಶ್ವತ ಅಲ್ಲ, ಯಾವುದೂ ನಿರಂತರ ಅಲ್ಲ, ಯಾವುದೂ ನಮ್ಮ ಜೊತೆನೇ ಇರ್ತದೆ, ನಾವು ಚೆನ್ನಾಗೇ ಬದುಕ್ತೀವಿ ಅನ್ನೋದು ಸುಳ್ಳು. ಇವಾಗ ಏನಿದೆ ಅಲ್ಲ ಇದು ನಿಜ, ಇವಾಗ ಏನು ಆಗ್ತಿದೆಯಲ್ಲ ಇದು ನಿಜ. ನಾಳೆ ನಾವು ಬದುಕ್ತೇವೋ ಇಲ್ವೋ ಗೊತ್ತಿಲ್ಲ. ಯಾಕಂತಂದರೆ ಇವಾಗ ನೋಡ್ತಾ ಇರೋ ಮೊನ್ನೆ ದಿಲೀಪ್ ರಾಜ್ ಅವ್ರ ಸಾವಾಗಿರ್ಬೋದು, ಅದು ಅಚಾನಕ್, ಮತ್ತು ಇದು ಆನೆಗಳ ತುಳಿತಕ್ಕೆ ಆ ಹೆಣ್ಮಗಳು ಎಷ್ಟು ಖುಷಿಯಾಗಿ ಬಂದಿದ್ಲಿ ರೀ ಫ್ಯಾಮ್ಲಿ ಜೊತೆ, ಹೋಗುವಾಗ ಸಾವಾಗಿ ಹೆಣವಾಗಿ ತೊಗೊಂಡು ಹೋಗೋವಂಗಾಯಿತು. ಇದೇ ವಿಪರ್ಯಾಸ ಅನ್ನೋದು. ಸೊ ಲೈಫಿನ ಕೆಲವೊಂದು ಏನು ಆಗು ಹೋಗುಗಳನ್ನು ಲೈಫನ್ನು ಅನುಭವಿಸಿದಾಗ ಏನೂ ಇಲ್ಲ ಅನಿಸ್ಬಿಡ್ತದೆ ಒಂದು ಕ್ಷಣ ಯೋಚನೆ ಮಾಡಿದ್ರೆ. ಬಟ್ ನಿಜವಾಗ್ಲೂ ಇರೋ ಒಂದು ಸಾವು ಮರಣದ ಮಧ್ಯೆ ನಾವು ಏನು ಲೀಡ್ ಮಾಡ್ತೀವಲ್ಲ ಅದನ್ನು ಭಾಳ ಚಲೋದಾಗಿ ಲೀಡ್ ಮಾಡಿದರೆ ನಿಜವಾಗ್ಲೂ ಲೈಫಲ್ಲಿ ಬದುಕಿದ್ದಕ್ಕೂ ಸಾರ್ಥಕ. ಈ ಅನ್ಯಾಯ, ಮೋಸ, ಅವ್ರಿಗೆ ಹಾಗೆ ಮಾಡಿದ್ವಿ, ಇವ್ರಿಗೆ ಹಿಂಗೆ ಮಾಡಿದ್ವಿ, ಹೊಟ್ಟೆ ಕಿಚ್ಚು, ನುರ್ಚು ಇವೆಲ್ಲ ಇಟ್ಕೊಂಡು ಇರೋಕ್ಕಿಂತ ಇರೋಷ್ಟು ದಿನ 4 ಮಂದಿ ಜೊತೆ ಖುಷಿಯಾಗಿ ನಗ್ತಾ ಬಾಳೋದ್ರಲ್ಲಿ ನಿಜವಾಗ್ಲೂ ಭಾಳ ಒಳ್ಳೆಯದುಂಟು. ಸೊ ಇದು ಆದ ಘಟನೆ ಕೊಡಗಿನಲ್ಲಿ ಭರಿಸಲಾಗದಂಥ ವೆಚ್ಚ ಇರ್ಬೋದು. ನಿಜವಾಗ್ಲೂ ಆ ಒಂದು ಸಾವಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಸೊ ಇದು ನಡೆದ ಒಂದು ಘಟನೆ. ಆ ಮಾರ್ತಾಂಡ ಆನೆಗೂ ಆತ್ಮಕ್ಕೆ ಶಾಂತಿ ಸಿಗಲಿ, ಆಮೇಲೆ ಈ ಚೆನ್ನೈ ಮೂಲದ ಮಹಿಳೆಗೂ ಆತ್ಮಕ್ಕೆ ಶಾಂತಿ ಸಿಗಲಿ. ಆತನ ಆ ಒಂದು ಮಹಿಳೆಯ ಕುಟುಂಬದವರಿಗೆ, ಆತನ ಗಂಡನಿಗೆ, ಮಕ್ಕಳಿಗೆ ಭರಿಸಲಾಗದಂತಹ ವೆಚ್ಚ ಇನ್ನು ವ್ಯರ್ಥ ಆಯ್ತು, ಇಲ್ಲಿ ಮೋಸ ಆಯಿತು. ದೇವರು ಒಂದು ರೀತಿ ಮೋಸ ಮಾಡಿಬಿಟ್ಟ ಅವಳಿಗೆ. ಒಳ್ಳೇದು ಮಾಡಲಿ, ಆ ನೋವನ್ನು ನುಂಗುವಷ್ಟು ಶಕ್ತಿ ಕೊಡಲಿ ಅವರಿಗೆ, ಜೀವನದಲ್ಲಿ ಒಳ್ಳೆಯ ಸಾಧನೆಯತ್ತ ಹೋಗಲಿ ಅಂತ ಆಶಿಸ್ಬೋದು. ಎರಡೂ ಆತ್ಮಕ್ಕೆ ಶಾಂತಿ ಸಿಗಲಿ.